ನಾವು ದೇವರ ಚಿತ್ತದಿಂದ ದೂರ ಸರಿದಾಗ ಆತನೊಂದಿಗೆ ಅನ್ಯೋನ್ಯತೆಯನ್ನು ಕಳೆದುಕೊಳ್ಳುತ್ತೇವೆ. ಈ ಅನುಭವ ತುಂಬ ದುಃಖಕರವಾದಂಥ ವಿಷಯ. ನೀವು ಇಂತಹ ಅನುಭವ ಹೊಂದಿದ್ದೀರಾ? ಆತ್ಮೀಯ ಮಿತ್ರರೇ, ಅನುದಿನದ ದೇವರ ವಾಕ್ಯಗಳ ಧ್ಯಾನವು ಎಷ್ಟೊಂದು ನಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದೆ. ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು. ಪರಮಗೀತ ಪುಸ್ತಕದ 5ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ದೇವರ ಚಿತ್ತದಿಂದ ದೂರ ಹೋಗುವುದು ಅಂದರೇನು? ಮೊದಲ ಗೀತೆಯು ಈಗಿನ ಸಭೆಗಳ ಸಂಕೇತವಾಗಿದ್ದಾಳೆ ಎಂಬ ಬಹು ಪ್ರಾಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ರಿ, ಈಗ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 1ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ದೇವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿಗಾಗಿ, ಆತನು ತಿಳಿಸಿದಂಥ ಆತನ ವಾಕ್ಯದ ಅದ್ಭುತವಾದ ಸತ್ಯಗಳಿಗಾಗಿ ಆತನನ್ನು ಸ್ತುತಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಪರಮಗೀತ ಪುಸ್ತಕದ 5ನೇ ಅಧ್ಯಾಯವನ್ನು ಧ್ಯಾನಿಸೋಣ. ಪ್ರಿಯರೇ, ನಾವು ಅನ್ಯೋನ್ಯವಾಗಿ ಪರಸ್ಪರ ಒಟ್ಟಾಗಿ ಸಮಯ ಕಳೆಯಬೇಕೋ ಇಲ್ಲವೇ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಿರ್ವಹಿಸಲು ಹೊರಗೆ ಹೋಗಬೇಕೋ ಎಂಬ ದ್ವಂದ್ವವು ಮಗುವಿನ ಮನಸ್ಸಿನಲ್ಲಿದ್ದಂತೆ ಈ ಅಧ್ಯಾಯದಲ್ಲಿ ಕಾಣುತ್ತೇವೆ. ಎರಡೂ ಮುಖ್ಯವಾದದ್ದೇ. ನಾವು ಎರಡನ್ನೂ ಮಾಡಬೇಕಾಗಿದೆ. ನಾವು ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತಿರಲು ಬೇಕು. ಅದರಂತೆ ಆತನು ಕಳೆದು ಹೋದ ಕುರಿಗಾಗಿ ಹುಡುಕುವಾಗ ಆತನ ಹೆಜ್ಜೆಯನ್ನು ನಾವು ಹಿಂಬಾಲಿಸಲೂ ಬೇಕು. ಲೋಕದೊಳಗೆ ನಾವು ಆತನನ್ನು ಹಿಂಬಾಲಿಸಬೇಕು. ಈ ಲೋಕವು ದೇವರ ವಾಕ್ಯವೆಂಬ ಬೀಜವನ್ನು ಬಿತ್ತುವ ಹೊಲವಾಗಿದೆ. ಪರಮಗೀತ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರಿಯಳೇ, ವಧುವೆ, ಇಗೋ ನನ್ನ ತೋಟದೊಳಗೆ ಬಂದೆನು, ನನ್ನ ರಕ್ತಬೋಳ ಸುಗಂಧ ದ್ರವ್ಯಗಳನ್ನು ತೆಗೆದೆನು, ನನ್ನ ಜೇನು ಕೊಡವನ್ನು ಜೇನುತುಪ್ಪವನ್ನೂ ತಿಂದೆನು, ನನ್ನ ದ್ರಾಕ್ಷಾರಸವನ್ನು ಕ್ಷೀರವನ್ನು ಕುಡಿದೆನು. ಮಿತ್ರರೇ, ಊಟ ಮಾಡಿರಿ, ಪ್ರಿಯರೇ, ಕುಡಿಯಿರಿ, ಬೇಕಾದಷ್ಟು ಪಾನ ಮಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನೊಂದಿಗೆ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಆಕೆಯನ್ನು ಅವನು ಆಹ್ವಾನಿಸುತ್ತಾನೆ. ಕರ್ತನಾದ ಯೇಸು ಹೇಳುತ್ತಾನೆ: ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಈ ಅನ್ಯೋನ್ಯತೆ ನಮಗೆ ಬೇಕಾಗಿದೆ. ಅನ್ಯೋನ್ಯತೆಯ ಕುರಿತಾಗಿ ಯೋಹಾನನು ಬರೆಯುತ್ತಾನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ನಮ್ಮುಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ ಎಂಬುದಾಗಿ. ಪ್ರಿಯರೇ, ನಾವು ಆತನೊಂದಿಗೆ ಮಾತ್ರವಲ್ಲದೆ ನಮಗೆ ಸಂತೋಷ ಉಂಟಾಗಬೇಕೆಂದು ಆತನು ಬಯಸುತ್ತಾನೆ. ಕ್ರೈಸ್ತನಾಗಿ ಇಂತಹ ಒಳ್ಳೆಯ ಸಮಯವನ್ನು ನೀನು ಕಳೆಯುತ್ತಿದ್ದೀಯೋ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಎಚ್ಚರದ ನಿದ್ರೆ ಎಂಬ ವಿಚಾರವನ್ನು ನೋಡೋಣ. ಈಗ ನಾವು 4ನೇ ಗೀತೆಗೆ ಬರುತ್ತಿದ್ದೇವೆ. ಅದು ಜಾನಪದ ಗೀತೆಯಂತಿದೆ. ಈಗ ವಧುವು ಮಾತನಾಡುತ್ತಾಳೆ. ಪರಮಗೀತ 5ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ನಿದ್ರೆಗೊಂಡಿದ್ದರೂ ನನ್ನ ಹೃದಯವು ಎಚ್ಚರಗೊಂಡಿತ್ತು. ಇಗೋ, ಎನ್ನಿನಿಯನು ಕದ ತಟ್ಟಿ, ಪ್ರಿಯಳೆ, ಕಾಂತಳೆ, ಪಾರಿವಾಳವೇ, ನಿರ್ಮಲೆಯೇ, ಬಾಗಿಲು ತೆಗೆ, ನನ್ನ ತಲೆಯ ಮೇಲೆಲ್ಲ ಇಬ್ಬನಿಯು ಬಿದ್ದಿದೆ, ನನ್ನ ಕೂದಲು ರಾತ್ರಿ ಬೀಳುವ ಹನಿಗಳಿಂದ ತುಂಬಿದೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಕೆ ಹೇಳುತ್ತಾಳೆ, ನನ್ನ ಹೃದಯವು ಎಚ್ಚರವಾಗಿಯೇ ಇದೆ ಎಂಬುದಾಗಿ. ಆಕೆ ಜಾಗೃತಳಾಗಿದ್ದು ಆತನನ್ನು ಕಾಯುತ್ತಿರುತ್ತಾಳೆ. ಎನ್ನಿನಿಯನು ಕದ ತಟ್ಟಿ ಎಂಬುದಾಗಿ ನೋಡುವಾಗ ಅವನು ರಾತ್ರಿಯಲ್ಲಿ ಕಾರ್ಯನಿರತನಾಗಿದ್ದನು. ಅವಳಾದರೂ ಹಾಸಿಗೆಯಲ್ಲಿ ಮಲಗಿದ್ದಳು. ಸಭೆಯು ಈ ಸಂದೇಶವನ್ನು ಕೇಳಬೇಕಾಗಿದೆ. ಎಲ್ಲ ವಿಶ್ವಾಸಿಗಳೂ ಕೇಳಬೇಕಾಗಿದೆ. ನಾವು ಹಾಸಿಗೆಯಿಂದೆದ್ದು ಕಾರ್ಯನಿರತರಾಗೋಣ. ಕರ್ತನು ನಮಗೆ ಆರೋಗ್ಯ ಕೊಟ್ಟಿರುವುದಾದರೆ
ಆತನಿಗಾಗಿ ದುಡಿಯಲು ತೊಡಗೋಣ. ಪರಮಗೀತ 5ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಒಳಂಗಿಯನ್ನು ತೆಗೆದೆನಲ್ಲ, ಅದನ್ನು ಹೇಗೆ ಹಾಕಿಕೊಂಡೇನು, ಪಾದಗಳನ್ನು ತೊಳೆದುಕೊಂಡೇನಲ್ಲ, ಅವುಗಳನ್ನು ಹೇಗೆ ಕೊಳೆ ಮಾಡಿಕೊಳ್ಳಲಿ ಎಂದು ನಾನು ಅಂದುಕೊಂಡಾಗ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಆಕೆ ಕಾರಣ ಹುಡುಕತೊಡಗುತ್ತಾಳೆ. ಆಕೆ ಈಗಾಗಲೇ ಹಾಸಿಗೆಯಲ್ಲಿದ್ದಾಳೆ. ಆಕೆ ತನ್ನ ಕಾಲುಗಳನ್ನು ತೊಳಕೊಂಡಾಗಿದೆ. ಹಾಸಿಗೆಯಿಂದ ಹೊರಬಂದು ಕಾಲು ಮೈಲಿಗೆ ಮಾಡಿಕೊಳ್ಳಲು ಆಕೆಗೆ ಮನಸ್ಸಿಲ್ಲ. ಪರಮಗೀತ 5ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಕಾಂತನು ಬಾಗಿಲ ರಂಧ್ರದಲ್ಲಿ ಕೈ ನೀಡಿದನು, ಅವನಲ್ಲಿ ನನ್ನ ಕರುಳು ಮರುಗಿತು ಎಂಬುದಾಗಿ. ಪ್ರಿಯರೇ, ಆಕೆಯ ಮನಸ್ಸಿನಲ್ಲಿ ಆತನ ಕಡೆಗೆ ಕರುಣೆ ಉಕ್ಕಿ ಬಂತು. ಪರಮಗೀತ 5ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ನನ್ನ ನಲ್ಲನಿಗೆ ಕದ ತೆಗೆಯಬೇಕೆಂದು ಹೇಳಲು ಅಗುಳಿಯ ಹಿಡಿಗಳಲ್ಲಿ ನನ್ನ ಕೈಗಳಿಂದ ರಕ್ತಬೋಳವು, ನನ್ನ ಬೆರಳುಗಳಿಂದ ಅಚ್ಚ ರಕ್ತಬೋಳವು ಸುರಿಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಹಿನ್ನೆಲೆ ಆ ದಿನಗಳಲ್ಲಿ ಅವರಲ್ಲಿದ್ದ ಒಂದು ಸುಂದರ ಆಚಾರವಾಗಿದೆ. ಒಬ್ಬನು ಒಂದು ಸ್ತ್ರೀಯಲ್ಲಿ ಅನುರಕ್ತನಾಗಿರುವಾಗ ತನ್ನ ಪ್ರೀತಿಯನ್ನು ಪ್ರಕಟ ಮಾಡಲು ಆಕೆಯ ಮನೆಗೆ ಹೋಗಿ ಅಲ್ಲಿ ತನ್ನ ಗುರುತು ಚೀಟಿ ಬಿಡುವ ಬದಲಾಗಿ ಆತನು ಪರಿಮಳ ದ್ರವ್ಯವನ್ನು ಬಿಡುತ್ತಾನೆ. ಬಾಗಿಲುಗಳು ಹೇಗಿರುತ್ತವೆಂದರೆ ಚಿಲಕವನ್ನು ತೆಗೆಯಬಹುದಾಗಿತ್ತು. ಈ ಸನ್ನಿವೇಶ ಅಂಥದೇ ಆಗಿತ್ತು. ನಿದ್ರಿಸಿದ್ದ ವಧುವಿನಿಂದ ಯಾವ ಉತ್ತರವೂ ಬಾರದಿದ್ದಾಗ ಮದಲಿಂಗನು ಬಾಗಿಲಿನ ಚಿಲಕದ ಒಳಬದಿಗೆ ರಕ್ತಬೋಳವನ್ನು ಸವರಿ ತಾನು ಬಂದಿದ್ದೇನೆಂದು ಗುರುತನ್ನು ಬಿಟ್ಟು ಹೋದನು. ಆಕೆ ಕೊನೆಗೂ ಎದ್ದು ಬಾಗಿಲನ್ನು ತೆರೆದಾಗ ಆ ಪರಿಮಳದ ರಕ್ತಬೋಳ ಆಕೆಯ ಬೆರಳುಗಳಿಗೆ ಅಂಟಿತು. ತಾನು ಬಂದದ್ದರ ಸವಿಯಾದ ಗುರುತನ್ನು ಆತನು ಬಿಟ್ಟು ಹೋಗಿದ್ದನು. ಪ್ರಿಯರೇ, ಮದಲಗಿತ್ತಿಯು ಈಗಿನ ಸಭೆಗಳ ಸಂಕೇತವಾಗಿದ್ದಾಳೆ. ಸಭೆಯು ಮನೆಯಿಂದ ತುಂಬ ದೂರ ಹೋಗಿರುವುದಿಲ್ಲ. ದೇವಾಲಯದ ನೆರಳಿನಿಂದ ದೂರ ಸರಿಯುವವರು ಬಹಳ ಕಡಿಮೆ. ಅನೇಕರು ದೇವಾಲಯದ ಮೆಟ್ಟಿಲಿನಿಂದಲೂ ದೂರ ಹೋಗುವುದಿಲ್ಲ. ಇದರಿಂದಾಗಿ ಕರ್ತನಾದ ಯೇಸುವಿನೊಂದಿಗಿನ ಅನ್ಯೋನ್ಯತೆಯನ್ನು ಅವರು ಕಳಕೊಂಡಿದ್ದಾರೆ. ಇದು ಒಂದು ರೀತಿ ದ್ರಾಕ್ಷಿಗಳನ್ನು ಹಾಳು ಮಾಡುವ ನರಿಮರಿಯಾಗಿದೆ. ನಾವು ದೇವರ ಚಿತ್ತದಿಂದ ದೂರ ಸರಿದಾಗ ಆತನೊಂದಿಗಿನ ಅನ್ಯೋನ್ಯತೆಯನ್ನು ಕಳಕೊಳ್ಳುತ್ತೇವೆ. ಪವಿತ್ರಾತ್ಮನನ್ನು ನಂದಿಸುವುದೆಂದರೆ ಇದೇ ಆಗಿದೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆತನು ಇಚ್ಛಿಸಿದ ಸ್ಥಳಕ್ಕೆ ನಾವು ಹೋಗದೆ ಆತನ ಇಷ್ಟದಂತೆ ಮಾಡದಿರುವುದೇ ಪವಿತ್ರಾತ್ಮನನ್ನು ನಂದಿಸುವುದಾಗಿದೆ. ನಾವು ನಮ್ಮ ಮಂಚಗಳಿಂದ ಇಳಿದು ಹೊರಗೆ ಬಂದು ದೇವರಿಗಾಗಿ ಕಾರ್ಯ ಮಾಡಲು ತೊಡಗುವಾಗ ನಮ್ಮ ಕೋಣೆಗಳ ಚಿಲಕದಲ್ಲಿ ಆತನ ಪ್ರಸನ್ನತೆಯ ಸವಿಯನ್ನು ಕಾಣತೊಡಗುತ್ತೇವೆ. ಆತನ ಅನ್ಯೋನ್ಯತೆಯ ಮಾಧುರ್ಯವನ್ನು ನಾವು ಅನುಭವಿಸುತ್ತೇವೆ. ಇದು ಅತಿ ಚಿಕ್ಕದಾದ ಗೀತೆಯಾಗಿದೆ, ಆದರೆ ಅದೊಂದು ಚಿಕ್ಕ ರತ್ನದಂತೆ ಇದೆ. ಮುಂದಕ್ಕೆ ನಾವು ಪ್ರಿಯನಿಗಾಗಿ ದುಃಖದಿಂದ ಕೂಡಿದ ಹುಡುಕಾಟ ಎಂಬ ವಿಚಾರವನ್ನು ನೋಡೋಣ. ಈಗ ನಾವು 5ನೇ ಗೀತೆಯನ್ನು ನೋಡುತ್ತಿದ್ದೇವೆ. ಈ ಪ್ರೇಮ ಕಥೆಯಲ್ಲಿ ಅರಸನಾದ ಸೊಲೊಮೋನನು ಗುಡ್ಡಗಾಡುಗಳ ಈ ಶೂಲೇಮ್ಯ ಹುಡುಗಿಯನ್ನು ಎಫ್ರಾಯಿಮಿನಿಂದ ಯೆರೂಸಲೇಮಿನ ತನ್ನ ಅರಮನೆಗೆ ಕರೆತಂದಿದ್ದಾನೆ. ಅಲ್ಲಿರುವ ಪ್ರತಿಯೊಂದು ಅರಮನೆ, ಸಿಂಹಾಸನ, ಅರಸನ ಔತಣದ ಮೇಜು ಎಲ್ಲದರಿಂದಲೂ ಆಕೆ ಪ್ರಭಾವಿತಳಾಗಿದ್ದಾಳೆ. ಆಕೆಯ ಹಾಡಿನಲ್ಲಿ ತನ್ನ ಅರಸನ ಆರಾಧನೆಯೂ ಗೌರವಾರ್ಪಣೆಯೂ ಇರುತ್ತದೆ. ಆತನು ತನ್ನ ಕುರಿಗಳನ್ನು ಮೇಯಿಸುವ ಕೆಲಸದಲ್ಲಿ ಹೊರಗೆ ತೊಡಗಿಕೊಂಡಿದ್ದು ಆಕೆಯನ್ನು ಎಬ್ಬಿಸಿ ತನ್ನೊಂದಿಗೆ ಕರೆಕೊಂಡು ಹೋಗಬೇಕೆಂದಿದ್ದಾಗ ಆಕೆ ಮಂಚದಿಂದ ಹೊರಬರಲು ಮನಸ್ಸು ಮಾಡಲಿಲ್ಲ. ಕೊನೆಗೂ ಆಕೆ ಎದ್ದು ಬಾಗಿಲಿನ ಬಳಿ ಹೋದಾಗ ಅವನು ಅಲ್ಲಿಂದ ಹೋಗಿಬಿಟ್ಟಿದ್ದನು. ಆಕೆ ಬಾಗಿಲು ತೆರೆದು ಆತನನ್ನು ಕೂಗಿದಳು. ಬಳಿಕ ಆತನಿಗಾಗಿ ಹುಡುಕುತ್ತಾ ಹೊರಟಳು. ಪರಮಗೀತ 5ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಇನಿಯನಿಗೆ ಕದ ತೆಗೆದೆನು, ಅಷ್ಟರಲ್ಲಿ ಅವನು ಹಿಂದಿರುಗಿ ಹೋಗಿದ್ದನು. ಆಹಾ, ಅವನು ಮಾತಾಡಿದಾಗ ನಾನು ಮೂರ್ಛೆ ಹೋಗಿದ್ದೇನಲ್ಲ, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ, ಎಷ್ಟು ಕೂಗಿದರೂ ಉತ್ತರವಿಲ್ಲ ಎಂಬುದಾಗಿ. ಪ್ರಿಯರೇ, ಅನ್ಯೋನ್ಯ ಸಂಬಂಧವು ಮುರಿಯಲ್ಪಟ್ಟಿದೆ. ಕ್ರೈಸ್ತರಲ್ಲಿ ಹೆಚ್ಚಿನವರು ಈ ಮುಂದಿನ 2ರಲ್ಲಿ ಒಂದನ್ನು ಖಂಡಿತವಾಗಿ ಮಾಡಿರುತ್ತಾರೆಂದು ನಾನು ನಂಬುತ್ತೇನೆ. ತಮ್ಮ ಜೀವಿತದಲ್ಲಿನ ಪಾಪಗಳಿಂದಾಗಿ ಆತ್ಮವನ್ನು ದುಃಖಪಡಿಸಿರಬೇಕು, ಇಲ್ಲವೇ
ಆತನಿಗೆ ಅವಿಧೇಯರಾಗುವ ಮೂಲಕ ಆತನನ್ನು ನಂದಿಸಿರಬಹುದು. ಇದರಿಂದ ಆತನೊಂದಿಗಿನ ಅನ್ಯೋನ್ಯತೆ ಕಡಿಯಲ್ಪಟ್ಟು ನಮ್ಮ ಸಂತೋಷವನ್ನು ನಾವು ಕಳಕೊಳ್ಳುತ್ತೇವೆ. ಇದರ ಅರ್ಥ ನಾವು ನಮ್ಮ ರಕ್ಷಣೆಯನ್ನು ಕಳಕೊಳ್ಳುತ್ತೇವೆಂದಲ್ಲ, ಆದರೆ ರಕ್ಷಣೆಯ ಆನಂದವನ್ನು ಕಳಕೊಳ್ಳುತ್ತೇವೆ. ಅದರ ಅರ್ಥ ನಾವು ಪವಿತ್ರಾತ್ಮನನ್ನು ಕಳಕೊಂಡಿದ್ದೇವೆಂದಲ್ಲ, ಆದರೆ ರಕ್ಷಣೆಯ ಆನಂದವನ್ನು ಕಳಕೊಳ್ಳುತ್ತೇವೆ. ವಿಶ್ವಾಸಿಯಲ್ಲಿ ಆತನು ಇನ್ನೂ ನೆಲೆಯಾಗಿರುತ್ತಾನೆ. ನಾವು ಆತನನ್ನು ದುಃಖಪಡಿಸಬಹುದು, ಆದರೆ ಆತನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ಆತನೊಂದಿಗಿನ ಅನ್ಯೋನ್ಯತೆಯನ್ನು ನಾವು ಖಂಡಿತವಾಗಿ ಕಳಕೊಳ್ಳಬಹುದು. ಅನೇಕ ಕ್ರೈಸ್ತರು ಈ ಸ್ಥಿತಿಯಲ್ಲಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕೆಲ ಸಮಯದ ಹಿಂದೆ ಒಬ್ಬರು ನನಗೆ ಹೀಗೆ ಹೇಳಿದರು: ನೀವು ನಿಮ್ಮ ಜೀವಿತದಲ್ಲಿನ ಕ್ರಿಸ್ತನ ನಿಜತ್ವದ ಕುರಿತು ಮಾತನಾಡುತ್ತೀರಿ, ನನಗೆ ಆ ಅನುಭವವಾಗಿಲ್ಲ ಎಂದು. ದೇವರ ಆತ್ಮನನ್ನು ಅವರು ನಂದಿಸುತ್ತಿದ್ದಾರೆಂಬುದಕ್ಕೆ ಅದೇ ಸಾಕ್ಷಿಯಾಗಿತ್ತು. ಅವರು ದೇವರ ಚಿತ್ತಕ್ಕೆ ಹೊರತಾಗಿ ಜೀವಿಸುತ್ತಿದ್ದರು. ನಾನು ಅವರನ್ನು ಚೆನ್ನಾಗಿ ಬಲ್ಲೆ, ಮತ್ತು ಅವರ ಸಮಸ್ಯೆ ಏನೆಂದರೆ ದೇವರು ತನ್ನಿಂದ ಏನು ಅಪೇಕ್ಷಿಸುತ್ತಾನೆಂದು ತಿಳಿದು ಹಾಗೆ ಮಾಡದೆ ತಾನು ಇಷ್ಟಪಟ್ಟದ್ದನ್ನೇ ಮಾಡುವವರಾಗಿದ್ದರು. ಒಬ್ಬನು ಮುಸುಕು ಹಾಕಿಕೊಂಡಿದ್ದು ದೇವರ ಚಿತ್ತದಂತೆ ಮಾಡುತ್ತೇನೆಂದು ಹೇಳಿಕೊಳ್ಳಬಹುದು. ಅವನಲ್ಲಿ ಕರ್ತನ ಸಂತೋಷವೂ ಇಲ್ಲದಿರುವುದಾದರೆ ಅವನು ತನ್ನ ಇಷ್ಟದಂತೆ ಮಾಡುತ್ತಿದ್ದಾನೆಂಬುದಕ್ಕೆ ಅದುವೇ ಗುರುತಾಗಿರುತ್ತದೆ. ಪ್ರಿಯರೇ, ಇಲ್ಲಿ ವಧುವು ತನ್ನ ಅನ್ಯೋನ್ಯತೆಯನ್ನು ಕಳಕೊಂಡಿರುತ್ತಾಳೆ. ಕರ್ತನಿಗಾಗಿ ನೀನು ಏನನ್ನೂ ಮಾಡದಿರುವುದಾದರೆ ನೀನು ನಿನ್ನ ರಕ್ಷಣೆಯನ್ನು ಕಳಕೊಂಡಿಲ್ಲ, ಆದರೆ ಆತನೊಂದಿಗಿನ ಮಧುರ ಸಂಬಂಧವನ್ನು ಕಳಕೊಂಡವನಾಗಿದ್ದಿ. ಪರಮಗೀತ 5ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಊರಲ್ಲಿ ಸುತ್ತುತ್ತಿರುವ ಕಾವಲುಗಾರರು ನನ್ನನ್ನು ಕಂಡು ಹಿಡಿದು ಹೊಡೆದು ಗಾಯಪಡಿಸಿದರು. ಪೌಳಿಯ ಕಾವಲುಗಾರರು ಮೇಲು ಹೊದಿಕೆಯನ್ನು ನನ್ನಿಂದ ಕಿತ್ತುಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸ್ವಂತ ಇಷ್ಟದಂತೆ ಜೀವಿಸುವಾಗ ನಾವೆಷ್ಟು ಶಕ್ತಿಹೀನರು, ಬಲಹೀನರು ಆಗಿರುತ್ತೇವೆಂದು ತಿಳಿದಿದೆಯೋ? ನಾವು ತುಂಬ ಉತ್ಸಾಹದಿಂದ ಹೋಗಬಹುದು, ಆದರೆ ಉತ್ಸಾಹವು ಆತನೊಂದಿಗಿನ ಅನ್ಯೋನ್ಯತೆಯನ್ನು ಹುಟ್ಟಿಸುವುದಿಲ್ಲ. ಈ ದಿನಗಳಲ್ಲಿ ಮನೆ ಸಂದರ್ಶನಗಳನ್ನು ಮಾಡಿ ಸಾಕ್ಷಿ ಹೇಳುವವರು ತುಂಬ ಇರಬಹುದು. ಕೆಲವರು ಅದನ್ನು ಮಾಡಬೇಕು, ಆದರೆ ಕೆಲವರು ಅಂಥದನ್ನು ಮಾಡಲೇಬಾರದು. ಸಮೀಪ ಪ್ರಾಂತ್ಯದಲ್ಲಿ ನನಗೊಬ್ಬ ಸ್ನೇಹಿತರಿದ್ದಾರೆ. ನಾನು ಅಲ್ಲಿಗೆ ಹೋದಾಗೆಲ್ಲ ಅವರು ನನ್ನನ್ನು ಆಟಕ್ಕೆ ಕರೆಯುತ್ತಾರೆ. ನಾನು ಅವರೊಂದಿಗೆ ಆಡುವುದಕ್ಕೆ ಇಷ್ಟಪಡುತ್ತೇನೆ. ಅವರಿಗೆ ಕರ್ತನಿಗೆ ಸಾಕ್ಷಿ ಕೊಡಬೇಕೆಂಬ ಆಶೆ ಇರುವುದಾದರೂ ಹೇಗೆ ಮಾಡಬೇಕೆಂಬ ಜಾಣ್ಮೆ ಇರುವುದಿಲ್ಲ. ಇದರಿಂದಾಗಿ ಅವರು ಇತರರೊಂದಿಗೆ ಜಗಳ ಮಾಡುತ್ತಾರೆ, ಅಪರಿಚಿತರೊಂದಿಗೆ ಜಗಳ ಮಾಡುತ್ತಾರೆ. ಆಗ ನನ್ನೊಡನೆ ಹೇಳುತ್ತಾರೆ, ಸುವಾರ್ತೆಗೆ ತುಂಬ ವಿರೋಧವಿರುತ್ತದಲ್ಲ ಎಂಬುದಾಗಿ. ಆಗ ನಾನು ಹೇಳಬೇಕಾಗುತ್ತದೆಯೇನೆಂದರೆ, ನೀನು ನೆನೆಸಿದಷ್ಟು ವಿರೋಧವಿದೆ ಎಂದು ನಾನು ನೆನೆಸುವುದಿಲ್ಲ. ಅದು ನಾವು ಸುವಾರ್ತೆಯನ್ನು ಹೇಗೆ ತಿಳಿಸುತ್ತೇವೆಂಬುದರ ಮೇಲೆ ಆಧಾರವಾಗಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಗ ನಾನು ಕರ್ತನಾದ ಯೇಸು ಬಾವಿಯ ಬಳಿಯಲ್ಲಿದ್ದ ಸ್ತ್ರೀಗೆ ಸಾಕ್ಷಿ ಹೇಳಿದ್ದರ ಕುರಿತು ತಿಳಿಸಿದೆ. ಯೇಸು ಸಂಧಿಸಿದ ವ್ಯಕ್ತಿಗಳಲ್ಲಿ ಅತಿ ವಿರೋಧಿ ಸ್ವಭಾವದವಳು ಈಕೆಯಾಗಿದ್ದಳು. ಆಕೆ ಎದುರು ಮಾತನಾಡುವವಳಾಗಿದ್ದಳು. ಯೇಸು ಆಕೆಯೊಂದಿಗೆ ಹೇಗೆ ಮಾತನಾಡತೊಡಗಿದನೆಂಬುದನ್ನು ಗಮನಿಸಿದ್ದೀರೋ? ಆಕೆಯೊಂದಿಗೆ ಕಠಿಣವಾಗಿ ಮಾತನಾಡಲಿಲ್ಲ. ಮೊದಲಿಗೆ ಆಕೆಯೊಂದಿಗೆ ನೀರನ್ನು ಕೇಳಿದನು. ಆಕೆಯಿಂದ ಏನನ್ನಾದರೂ ಕೇಳುವಂತೆ ತನ್ನನ್ನು ತಗ್ಗಿಸಿಕೊಂಡನು. ಬಳಿಕ ವಿನಯವಾಗಿ, ನೀನು ನನ್ನನ್ನು ಕೇಳಿಕೊಳ್ಳುತ್ತಿದ್ದರೆ ಜೀವದ ನೀರನ್ನು ನಾನು ಕೊಡುತ್ತಿದ್ದೆ ಎಂದನು. ಆಕೆ ಕೊನೆಗೆ ಅದನ್ನು ಕೇಳಿದಳು. ಆಕೆ ಕೇಳುವ ತನಕ ಆತನದನ್ನು ಕೊಟ್ಟಿರಲಿಲ್ಲ. ಪ್ರಿಯರೇ, ನಾವು ಜನರಿಗೆ ಸುವಾರ್ತೆಯನ್ನು ತಿಳಿಸುವ ಮೊದಲು ಅವರಲ್ಲಿ ಅದರ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಬೇಕಾಗಿದೆ. ಯೇಸುವನ್ನು ತಿಳಿದುಕೊಳ್ಳಬೇಕೆಂಬ ಆಶೆ ಅವರಲ್ಲಿ ಉಂಟಾಗಬೇಕಾದ ಯಾವುದಾದರೊಂದು ಸಂಗತಿ ನಮ್ಮ ಜೀವಿತದಲ್ಲಿ ಅವರಿಗೆ ಕಂಡುಬರಬೇಕು. ಆದರೂ ದೇವರ ವಾಕ್ಯಕ್ಕೆ ವಿರೋಧತ್ವವಿದೆ ಎಂಬುದು ಸತ್ಯವೇ, ಮತ್ತು ಕೆಲವೊಮ್ಮೆ ಅದು ನಾವು ನೆನೆಸದ ದಿಕ್ಕಿನಿಂದ ಬರುತ್ತದೆ. ಊರಲ್ಲಿ ಸುತ್ತುತ್ತಿರುವ ಕಾವಲುಗಾರರು ನನ್ನನ್ನು ಕಂಡುಹಿಡಿದು ಹೊಡೆದು ಗಾಯಗೊಳಿಸಿದರು ಎಂಬುದಾಗಿ ನೋಡುವಾಗ ಆಕೆಗೆ ಕಷ್ಟ ಬಂದೊದಗಿತು. ಕಾಯಬೇಕಾದವರಿಂದಲೇ ಆಕೆ ಪೆಟ್ಟು ತಿಂದಳು. ಕ್ರೈಸ್ತ ವಲಯಗಳಲ್ಲಿ ಕೂಡ ಇದೇ ಸಂಗತಿ ನಡೆಯುತ್ತದೆ. ಅನೇಕ ಪ್ರಸಂಗಿಗಳು ಅವರ ಪ್ರಸಂಗ ತಮ್ಮನ್ನು ಚುಚ್ಚುವಂತಿರುವುದರಿಂದ ಅವರ ಸಂಸ್ಥೆಗಳಿಂದ ಬಿಡಲ್ಪಡುತ್ತಾರೆ. ಅನೇಕ ಬಾರಿ ಸುವಾರ್ತೆಯನ್ನು ರಕ್ಷಿಸಬೇಕಾದವರಿಂದಲೇ ವಿರೋಧವು ಬರುತ್ತದೆ. ಈಗ ಈ ವಧುವು ಯೆರೂಸಲೇಮಿನ ಮಹಿಳೆಯರು
ಅದರ ಉತ್ತರವಾಗಿ ಹಾಡುತ್ತಾರೆ. ಅದು ಒಂದು ಹಾಡಿನ ಮೇಳದಂತೆ ಕೇಳುತ್ತದೆ. ವಧು ಹೇಳುತ್ತಾಳೆ ಏನೆಂದರೆ, ಪರಮಗೀತ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆರೂಸಲೇಮಿನ ಮಹಿಳೆಯರೇ, ನೀವು ನನ್ನ ಕಾಂತನನ್ನು ಕಂಡರೆ ನಾನು ಅನುರಾಗದಿಂದ ಅಸ್ವಸ್ಥಳಾಗಿದ್ದೇನೆಂಬುದನ್ನು ಅವನಿಗೆ ತಿಳಿಸಬೇಕೆಂದು ನಿಮ್ಮಿಂದ ಪ್ರಮಾಣ ಮಾಡಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ಆತನನ್ನು ಕಂಡರೆ ನಾನು ಆತನಿಗಾಗಿ ಎಷ್ಟು ಕಾಯುತ್ತಿದ್ದೇನೆಂದು ಹೇಳಿರಿ, ಆತನನ್ನು ಎಷ್ಟು ಪ್ರೀತಿಸುತ್ತೇನೆಂದು ಹೇಳಿರಿ. ಆಕೆಯ ಹೃದಯ ಅಸ್ವಸ್ಥವಾಗಿದೆ. ಆಕೆಯ ಇಡೀ ದೇಹವೇ ಆತನಿಗಾಗಿ ಕಾತರಿಸುತ್ತದೆ. ಆ ತೋಟದ ಸುವಾಸನೆ ಆಕೆಗೆ ರುಚಿಸುವುದಿಲ್ಲ. ಧೂಪ ರಕ್ತಬೋಳಗಳಲ್ಲಿ ಅವಳಿಗೀಗ ಆಸಕ್ತಿಯಿಲ್ಲ. ಹೂವಿನ ಸೌಂದರ್ಯವೂ ಅವಳನ್ನು ಆಕರ್ಷಿಸುತ್ತಿಲ್ಲ. ಆಗ ಯೆರೂಸಲೇಮಿನ ಮಹಿಳೆಯರು ಹೀಗೆ ಉತ್ತರಿಸುತ್ತಾರೆ. ಪರಮಗೀತ 5ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಶ್ರೀರತ್ನವೇ, ಇತರರ ಕಾಂತರಿಗಿಂತ ನಿನ್ನ ಕಾಂತನ ಅತಿಶಯವೇನು? ನಮ್ಮಿಂದ ನೀನು ಹೀಗೆ ಪ್ರಮಾಣ ಮಾಡಿಸುವುದಕ್ಕೆ ಇತರರ ಕಾಂತರಿಗಿಂತ ನಿನ್ನ ಕಾಂತನ ಅತಿಶಯವೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಮಾತು ಸಂಶಯವನ್ನು ಹುಟ್ಟಿಸುವಂತಿದೆ. ಅವರ ಮಾತಿನ ಒಟ್ಟರ್ಥ, ಈತನು ನಿನಗೆ ಅಷ್ಟೊಂದು ಪ್ರಿಯನಾಗಿರುವುದಾದರೆ ನಮ್ಮ ಕಾಂತರಿಗಿಂತ ಅವನಲ್ಲಿ ಏನು ಹೆಚ್ಚಳವಿದೆ? ಅವನು ಇತರರಿಗಿಂತ ಯಾವುದರಲ್ಲಿ ಹೆಚ್ಚಿನವನು? ಪ್ರಿಯರೇ, ಈ ಯೇಸು ಎಂಬವನು ಯಾರು? ಆತನು ಬೇರೆಯವರಿಗಿಂತ ಯಾವುದರಲ್ಲಿ ಹೆಚ್ಚಿನವನು? ಆತನು ತಾನು ಹೇಳಿಕೊಳ್ಳುವಂತಿದ್ದಾನೆಂದು ಯಾಕೆ ನೆನೆಸುತ್ತೀರಿ? ಬೇರೆ ಎಷ್ಟೋ ಧಾರ್ಮಿಕ ನಾಯಕರಿದ್ದಾರಲ್ಲ. ಯೇಸು ಕೇವಲ ಒಬ್ಬ ಮಾನವನಾಗಿದ್ದನು. ಇಂತಹ ಸಂಶಯದ ಮಾತುಗಳನ್ನು ನಾವು ಕೇಳುತ್ತಿರುತ್ತೇವೆ ಅಲ್ಲವೇ? ಪ್ರಿಯರೇ, ಯೇಸುವಿನ ಕುರಿತಾಗಿ ತುಂಬ ವಾಗ್ವಾದಗಳು ನಡೆಯುತ್ತವೆ. ಈ ಲೋಕದಲ್ಲಿ ಬದುಕಿದ ಅನೇಕರಿಗಿಂತ ಹೆಚ್ಚಿನ ವಿರೋಧಾಭಾಸಗಳು ಆತನ ವಿಚಾರದಲ್ಲಿ ಹರಡಿರುತ್ತವೆ. ಚರಿತ್ರೆಯಲ್ಲಿ ಆತನು ಅತಿ ಹೆಚ್ಚು ವಿವಾದಾಸ್ಪದನಾದ ವ್ಯಕ್ತಿಯಾಗಿದ್ದಾನೆ. ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. ಜೂಲಿಯಸ್ ಸೀಸರನು ನಿಜವಾದ ದುಷ್ಟನೆಂದು ಯಾರಾದರೂ ಹೇಳತೊಡಗಿದರೆ ನೀನೆದ್ದು ಅವನ ಪರವಾಗಿ ವಾದಿಸ್ತೀಯೋ? ಇಲ್ಲವೇ ಅವನು ಸಂತನೆಂದು ಯಾರಾದರೂ ಹೇಳಿದರೆ ಅದರ ಕುರಿತಾಗಿ ನೀನು ವಾದಿಸ್ತೀಯೋ? ಅದು ನನಗೇನು ವಿಶೇಷವಾಗಿ ಕಾಣುವುದಿಲ್ಲ. ಜೂಲಿಯಸ್ ಸೀಸರನ ಕುರಿತಾಗಿ ಯಾರು ಏನನ್ನು ಬೇಕಾದರೂ ಹೇಳಿಕೊಳ್ಳಲಿ, ಆ ಕುರಿತು ನಾನು ಯಾವ ಚರ್ಚೆಗೂ ಹೋಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಕುರಿತು ಮಾತಾಡಿದ ಕೂಡಲೇ ಮನುಷ್ಯರೆಲ್ಲರೂ ಎದ್ದೇಳುತ್ತಾರೆ. ತನ್ನ ಮಗನ ಕುರಿತಾಗಿ ಒಂದು ಖಚಿತ ನಿರ್ಣಯಕ್ಕೆ ಮಾನವನು ಬರಬೇಕೆಂದು ದೇವರು ಬಯಸುತ್ತಾನೆ. ಪಿಲಾತನು ಕೂಡ ಒಂದು ತೀರ್ಮಾನಕ್ಕೆ ಬಾರದೆ ಹೋಗಲಿಕ್ಕೆ ಆಗಲಿಲ್ಲ. ತಾನು ಅದರಲ್ಲಿ ಸಿಕ್ಕಿಕೊಳ್ಳಬಾರದೆಂದು ಪಿಲಾತನು ತುಂಬ ಪ್ರಯತ್ನಪಟ್ಟನು. ಅವನು ಒಂದು ಬೋಗುಣಿಯಲ್ಲಿ ನೀರನ್ನು ತರಿಸಿ ಕೈ ತೊಳೆದುಕೊಂಡನು. ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ ಎಂದು ಹೇಳಿದನು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಆದರೆ ಅವನ ರೀತಿ ಎಷ್ಟು ತಪ್ಪಾಗಿತ್ತು! ಲಕ್ಷಾಂತರ ಜನರಿಂದ ಹೇಳಲ್ಪಡುವ ಅತಿ ಹಳೆಯ ವಿಶ್ವಾಸ ಸೂತ್ರದಲ್ಲಿ ಈ ಮಾತುಗಳಿರುತ್ತವೆ. ಅದೇನೆಂದರೆ, ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶಿಲುಬೆಗೆ ಜಡೆಯಲ್ಪಟ್ಟು ಎಂದು. ಪೊಂತ್ಯ ಪಿಲಾತನೇ, ನೀನು ಕೈಗಳನ್ನು ತೊಳೆದುಕೊಂಡದ್ದು ವ್ಯರ್ಥ. ನೀನು ಒಂದು ತೀರ್ಮಾನವನ್ನು ಮಾಡಿದ್ದಿ. ನೀನು ಆ ತೀರ್ಮಾನ ಮಾಡಿಕೊಳ್ಳುವಂತೆ ದೇವರು ನಿನ್ನನ್ನು ನಡೆಸಿದನು. ತಾನು ನ್ಯಾಯಾಧೀಶನೆಂದು, ಯೇಸುವು ಕೈದಿಯೆಂದು ಪಿಲಾತನು ಭಾವಿಸಿದನು. ಆದರೆ ಕ್ರಿಸ್ತನೇ ನ್ಯಾಯಾಧೀಶನೆಂದು, ತಾನು ಕೈದಿಯೆಂದು ಅವನು ತಿಳಿದುಕೊಳ್ಳಲಿಲ್ಲ. ಈಗಿನ ಸಮಾಜದಲ್ಲಿರುವ ನಾವೆಲ್ಲರೂ ಈ ಕುರಿತು ಒಂದಲ್ಲ ಒಂದು ತೀರ್ಮಾನ ಮಾಡಲೇಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇತರರ ಕಾಂತರಿಗಿಂತ ನಿನ್ನ ಕಾಂತನ ಅತಿಶಯವೇನು? ಧರ್ಮಗಳ ಚರಿತ್ರೆಯಲ್ಲಿ ಅನೇಕ ಧಾರ್ಮಿಕ ನಾಯಕರುಗಳನ್ನು ಮತಸ್ಥಾಪಕರೆಂದು ಕರೆಯಲಾಗಿದೆ. ಮೋಶೆ, ಯೇಸು, ಮಹಮ್ಮದ್, ಗಾಂಧಿ, ಬುದ್ಧ, ಇನ್ನಿತರ ಅನೇಕ ಮಂದಿ. ಆದಿ ಸಭಾಪಿತೃವಾಗಿದ್ದ ತೆರ್ತುಲ್ಯನ ಪ್ರಕಾರ ಯೇಸುವನ್ನು ರೋಮನ್ನರ ಇತರ ದೇವತೆಗಳ ಸಾಲಿನಲ್ಲಿರಿಸುವುದಕ್ಕಿಂತ ಸಾಯುವುದೇ ಮೇಲೆಂದು ಆದಿಸಭೆಯು ಭಾವಿಸುತ್ತಿತ್ತು. ಅವರು ಕೈಸರನ ಪ್ರತಿಮೆ ಎದುರು ಕೂಡ ಒಂದಾದರೂ ಧೂಪ ಸುಡುತ್ತಿರಲಿಲ್ಲ. ಯಾಕಂದರೆ ಅವರ ಪ್ರಿಯನು ಅದ್ವಿತೀಯನು, ಆತನು ದೇವರಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಬಗ್ಗೆ ಏನು? ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತಾ
ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಜೀವಿಸುವಾಗ, ಆತನೊಬ್ಬನನ್ನೇ ಆರಾಧಿಸುತ್ತಾ, ಆತನೊಬ್ಬನನ್ನೇ ಹಿಂಬಾಲಿಸುತ್ತಾ, ಆತನ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಗಸ್ತಿಕೆ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 4ನೇದಾಗಿ ಜಾನಪದ ಗೀತೆಯಂತಿದ್ದರೂ ಮುಖ್ಯವಾದ ವಿಷಯಗಳು ನಮಗೆ ತಿಳಿಯಪಡಿಸಿದೆ. ನಾವು ಎಚ್ಚರವಾಗಿದ್ದು ಎಡೆಬಿಡದೆ ಪ್ರಾರ್ಥಿಸುವರಾಗಿರಬೇಕು. ಕ್ರಿಸ್ತನ ಅನ್ಯೋನ್ಯತೆಯನ್ನು ಕಳಕೊಳ್ಳದೆ ಅನುದಿನವೂ ಆತನ ಪ್ರಸನ್ನತೆಯಲ್ಲಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ದೇವ, ನಿನ್ನಲ್ಲಿ ಇರುವಂಥ ಅನ್ಯೋನ್ಯತೆ ಪಾಪದಿಂದಾಗಲಿ ಬೇರೆ ವಿಷಯಗಳಿಂದ ನಾವು ಕಳ್ಕೊಳ್ಳಬಾರದು. ಈ ಒಂದು ಸತ್ಯವನ್ನು ನಮಗೆ ತಿಳಿಯಪಡಿಸಿದ್ದೀ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಯಾರ್ಯಾರಿಗೆ ಉದ್ಯೋಗವಿಲ್ಲೆಯೋ ಅಥವಾ ಅನಾರೋಗ್ಯತೆಯ ಸ್ಥಿತಿಯಲ್ಲಿದ್ದಾರೋ ಕರ್ತನೇ ಕರುಣಿಸು, ಅವರನ್ನು ಮುಟ್ಟು ಸ್ವಸ್ಥಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಅನ್ಯೋನ್ಯತೆಯಲ್ಲಿ ನೀವು ಪಡೆದುಕೊಳ್ಳುವ ಆತ್ಮೀಯ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ತಪ್ಪದೆ 9845616442 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.